ಎಲ್ಲರಿಗೂ ನಮಸ್ಕಾರ. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನೋತ್ಸವವನ್ನು ಇಂಜಿನಿಯರ್ಸ್ ಡೇ ಅಂತ ಆಚರಿಸ್ತಾ ಇರುವಂಥ ಪ್ರಯುಕ್ತವಾಗಿ ಈ ದಿನ ಕೃಷಿ ಇಂಜಿನಿಯರಿಂಗ್ ಕಾಲೇಜಿನ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳೇ, ದೇಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ಶಿಬಿರಾರ್ಥಿಗಳೇ, ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದ ಎಲ್ಲ ಬೋಧಕೇತರ ಸಿಬ್ಬಂದಿಗಳೇ ಹಾಗೂ ಆತ್ಮೀಯ ವಿದ್ಯಾರ್ಥಿನಿಯರೇ, ಈ ದಿನ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಿಂದ ಆಚರಿಸ್ತಿರುವಂಥ ಇಂಜಿನಿಯರ್ಸ್ ಡೇ. ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಗಳೇ ಇಲ್ಲ, ಅಥವಾ ಅವರು ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೊಟ್ಟಿರುವಂಥ ಕೊಡುಗೆಗಳನ್ನು ಲಿಸ್ಟ್ ಮಾಡ್ತಾ ಹೋದರೆ ಒಬ್ಬ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಇಷ್ಟೊಂದು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಅನುಮಾನ ಎಲ್ಲರಿಗೂ ಮೂಡಿಬಿಡುತ್ತೆ. ಯಾವುದೇ ಕ್ಷೇತ್ರ ತಗೊಳ್ಳಿ, ಯಾವುದೇ ಸಮಯದಲ್ಲಿ ತಗೊಳ್ಳಿ, ಯಾವುದೇ ಊರಿಗೋಗಿ ಒಂದಲ್ಲ ಒಂದು ಅವರು ನೀಡಿರುವಂಥ ಕೊಡುಗೆ ನಮ್ಮೆಲ್ಲರ ಕಣ್ಮುಂದೆ ಇದೆ. ಇವತ್ತು KRS ಅಂದರೆ ಅದು ವಿಶ್ವೇಶ್ವರಯ್ಯನವರು. ಇವತ್ತು ಮಂಡ್ಯ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಹೋದರೆ ಮನೆಯಲ್ಲಿ ದೇವ್ರ ಫೋಟೋ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ವಿಶ್ವೇಶ್ವರಯ್ಯನವ್ರ ಫೋಟೋ ಅಂತೂ ಹಾಕ್ಕೊಂಡಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಆ ಹಂತಕ್ಕೆ ಪೂಜಿಸ್ತಾ ಇದೆ ಈ ಸಮಾಜ ಅಂದರೆ ಅವರ ಕೊಡುಗೆ ಮತ್ತು ಕಾಣಿಕೆ ನಮ್ಮೆಲ್ಲರಿಗೂ ಸಹ ಸ್ಫೂರ್ತಿದಾಯಕ. ಅವ್ರನ್ನ ಎಷ್ಟೊಂದು ಪದಗಳಿಂದ ವರ್ಣಿಸ್ತಾರೆ ಅಂದರೆ ಸರ್ ಎಂ ಅಂತ ಕರೀತಾರೆ, ಮೇಧಾವಿ ಅಂತಾರೆ, ಅತ್ಯುತ್ತಮ ಇಂಜಿನಿಯರ್ ಅಂತಾರೆ, ತಂತ್ರಜ್ಞರು ಅಂತಾರೆ, ಮತ್ತು ಈ ಸಿಟಿ ಪ್ಲ್ಯಾನರ್ ಅಂತ ಕರೀತಾರೆ. ಅಂದರೆ ಅವರ ಕಾರ್ಯಕ್ಷೇತ್ರಕ್ಕೆ ಸೀಮೆನೇ ಇರಲಿಲ್ಲ. ಅಷ್ಟೊಂದು ಕಾಣಿಕೆಯನ್ನು ಕೊಡುಗೆಯನ್ನು ಈ ಸಮಾಜಕ್ಕೆ ನೀಡಿ ಇವತ್ತಿನ ದಿನವೂ ಸಹ, ಇವತ್ತಿನ ದಿನದವರೆಗೂ ಸಹ ಅವರು ಮಾಡಿರುವಂಥ ಕಾರ್ಯಗಳು ನಿರಂತರವಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಹೆಸರಾಗಿದೆ ಮತ್ತು ಸಮಾಜಕ್ಕೆ ಅದರದ್ದಾದಂಥ ಕೊಡುಗೆಯನ್ನು ನೀಡ್ತಾ ಇದೆ. ಇಂಥ ಒಬ್ಬ ವ್ಯಕ್ತಿಯನ್ನು ಸ್ಮರಿಸ್ಕೊಳ್ಳೋದು, ಆ ವ್ಯಕ್ತಿಯ ಕೊಡುಗೆಗಳು ಈ ಸಮಾಜಕ್ಕೆ ನೀಡಿರುವಂಥ ಬೆನಿಫಿಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದು, ಮುಂದಿನ ಜನಾಂಗಕ್ಕೆ ಅದನ್ನು ತಿಳಿಸೋದು, ಇವೆಲ್ಲವನ್ನು ಉದ್ದೇಶವನ್ನು ಇಟ್ಕೊಂಡು ಈ ಇಂಜಿನಿಯರ್ಸ್ ಡೇನ ಆಚರಿಸ್ತಾ ಇದ್ದೀವಿ. ಇವತ್ತು ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅನ್ನೋದು ನಿಮಗೆಲ್ಲ ಗೊತ್ತು. ಅವತ್ತು ಅವ್ರಿಗೆ ಸಿಮೆಂಟ್ ಇರಲಿಲ್ಲ, ಏನೂ ಇರಲಿಲ್ಲ, ಗಾರೆನೆಲ್ಲ ಅರ್ದು ಅದನ್ನು ಡ್ಯಾಮ್ ಕಟ್ತಿದ್ದಂಥವ್ರು. ಇವತ್ತು ಆ ಡ್ಯಾಮ್ನಲ್ಲಿ ಒಂದೇ ಒಂದು ಸಣ್ಣ ಬಿರುಕು ಬಿಟ್ಟಿಲ್ಲ. ವಿಶ್ವೇಶ್ವರಯ್ಯನವ್ರು ಕಟ್ಟಿದಂಥ ಡ್ಯಾಮ್ ಇನ್ನೂ ಉಳಿದಿದೆ. ನಮ್ಮ ಪೋಡಿಯಂ ಮುಂದೆ ಹಾಕಿದ್ದಂಥ ಒಂದು ಸಣ್ಣ ಎಂಬ್ಲಮ್ ಬಿದ್ದೋಗಿದೆ ಆಗಲೇ, ಇಲ್ಲಿ ಮುಂದ್ಗಡೆ ಅದು ಹಚ್ಚಿ ಅರ್ಧ ಗಂಟೆ ಆಗಿರಬೇಕು, ಆಗಲೇ ಅದು ಬಿದ್ದೋಯ್ತು. ಬಟ್ ವಿಶ್ವೇಶ್ವರಯ್ಯನವ್ರು ಕಟ್ಟಿದಂಥ ಡ್ಯಾಮ್ ಇನ್ನೂ ನಿರಂತರವಾಗಿ ಅಚ್ಚುಕಟ್ಟಾಗಿ ನಡೀತಾನೇ ಇದೆ. ವಿಶ್ವೇಶ್ವರಯ್ಯನವ್ರು ಕಟ್ಟಿದಂಥ ಡ್ಯಾಮಲ್ಲಿ ನೀರು ಸೀಪೇಜ್ ಆಗ್ತಾ ಇಲ್ಲ, ಬಟ್ ನಮ್ಮಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ಗಳಲ್ಲಿ ಡ್ಯಾಂಪ್ನೆಸ್ ಬರೋಕ್ಕೆ ಪ್ರಾರಂಭ ಆಗೋಗಿದೆ. ಅಂದರೆ ಅವರಿಗೆ ಇಷ್ಟೆಲ್ಲ ಸವಲತ್ತುಗಳು ಇಲ್ಲದಿದ್ದಾಗ, ತಂತ್ರಜ್ಞಾನದ ಅರಿವು ಇಲ್ಲದೆ ಇದ್ದಂಥ ಸಮಯದಲ್ಲೇ ಅವರು ಅಂಥ ಒಂದು ಕಾಣಿಕೆಯನ್ನು ಕೊಟ್ಟರು. ದಟ್ ವಾಸ್ ಬಿಕಾಸ್ ಆಫ್ ಹಿಸ್ ಡೆಡಿಕೇಶನ್ ಆ್ಯಂಡ್ ಕಮಿಟ್ಮೆಂಟ್ ಟು ದ ವರ್ಕ್. ಅಷ್ಟೆಲ್ಲ ಇದೆ. ಒಂದು ಸಲ ವಿಶ್ವೇಶ್ವರಯ್ಯನವರು ಬೇರೆ ಊರಿಗೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಟ್ರಾವೆಲ್ ಮಾಡಬೇಕಾದ್ರೆ ಏನಾಗುತ್ತೆ, ಟ್ರೈನಲ್ಲಿ ಸ್ಲೀಪಿಂಗ್ ಕೋಚು ಮಲ್ಕೊಂಡು ಹೋಗ್ತಾ ಇರ್ತಾರೆ. ಮಧ್ಯರಾತ್ರಿ ಟ್ರೈನ್ ಹೋಗ್ಬೇಕಾದ್ರೆ ಮಲಗಿದ್ದವ್ರು ಎದ್ದು ಟ್ರೈನ್ನ ಚೈನ್ನ ಎಳೆದ್ಬಿಡ್ತಾರೆ. ಟ್ರೈನ್ ಒಂದಷ್ಟು ದೂರ ಹೋಗಿ ನಿಂತು ಹೋಗುತ್ತೆ ಟ್ರೈನು. ಅವಾಗ ಅಲ್ಲಿದ್ದಂಥ ಟ್ರೈನಲ್ಲಿ ಇದ್ದಿದ್ದಂಥ ಜನ ಎಲ್ಲ ಹುಡುಕೊಂಡು ಬರ್ತಾರೆ, ಯಾರಪ್ಪ ಮಧ್ಯರಾತ್ರಿನಲ್ಲಿ ಚೈನ್ ಎಳ್ದಿರೋದು ಅಂತ. ಗಲಾಟೆ ಆಗುತ್ತೆ, ಬಂದು ಜನ ಬೈತಾರೆ. ಮೋಸ್ಟ್ಲಿ ನಿದ್ದೆಗಣ್ಣಲ್ಲಿ ಎದ್ದು ಚೈನ್ ಎಳ್ದ್ಬಿಟ್ಟಿರ್ಬೇಕು ಈ ವ್ಯಕ್ತಿ, ನಿದ್ದೆಗೆ ಓಡಾಡೋ ಅಭ್ಯಾಸ ಇರಬೇಕನ್ನೋ ಅಂಥ ಭಾವನೆ. ಬಂದು ಎಲ್ಲರೂ ಗಲಾಟೆ ಮಾಡ್ತಾರೆ, ಅವ್ರಿಗೆ ಯಾಕೆ ಈ ರೀತಿ ಮಾಡಿದ್ರಿ, ಹೋಗ್ತಾ ಇರೋ ಟ್ರೈನನ್ನು ಯಾಕೆ ನಿಲ್ಲಿಸಿದ್ರಿ ಅಂತ. ಅವಾಗ ಹೇಳ್ತಾರೆ ಅವರು, ಇಲ್ಲ ಮುಂದೆ ಎಲ್ಲೋ ಒಂದು ಕಡೆ ಹಳ್ಳಿನಲ್ಲಿ ಬಿರುಕು ಬಿಟ್ಬಿಟ್ಟಿದೆ, ಹಾಗಾಗಿ ಟ್ರೈನ್ ಏನಾದರೂ ಅದ್ರ ಮೇಲೆ ಪಾಸ್ ಆದರೆ ಟ್ರೈನು ಬಿದ್ದೋಗುವಂಥ ಅಥವಾ ಯಾವುದೋ ಒಂದು ಅವಘಡ ಆಗುವಂಥ ಚಾನ್ಸ್ ಇದೆ,
ಹಾಗಾಗಿ ನಾನು ಟ್ರೈನನ್ನು ನಿಲ್ಲಿಸ್ಬೇಕಾಗಿ ಬಂತು ರಾತ್ರಿನಲ್ಲಿ ಅಂತ. ನೀನು ಅವ್ರು ಕೇಳ್ತಾರೆ, ನೀನೇನು ಜ್ಯೋತಿಷಿನ ಅಂತ. ಯಾಕೆಂದರೆ ನಿದ್ದೆನಲ್ಲಿದ್ದು ಚೈನ್ ಎಳೆದು ಮುಂದೆ ಏನೋ ಅನಾಹುತ ಆಗುತ್ತೆ ಅಂತ ಹೇಳ್ತಾ ಇದೆಯಲ್ಲ, ನಿಮಗೆ ಜ್ಯೋತಿಷ್ಯ ಬರುತ್ತೆ. ನನಗೆ ಜ್ಯೋತಿಷ್ಯ ಗೊತ್ತಿಲ್ಲ, ಆದರೆ ನನಗೆ ಟ್ರೈನು ಓಡೋವಂಥ ರೀತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ನಾನೊಬ್ಬ ಇಂಜಿನಿಯರ್ ಹಾಗಾಗಿ ನಿಲ್ಲಿಸಿದ್ದೀನಿ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಎಲ್ಲೋ ಒಂದು ಕಡೆ ಹಳಿ ಬಿರುಕ್ಬಿಟ್ಟಿದೆ, ಅದು ಚೆಕ್ ಮಾಡ್ಕೊಂಡು ಆಮೇಲೆ ಮುಂದಕ್ಕೆ ಹೋಗಿ ಅಂತ ಹೇಳ್ತಾರೆ. ದೆನ್ ಆ ಟ್ರೈನಲ್ಲಿದ್ದಂಥ ಗಾರ್ಡು ಡ್ರೈವರು ಎಲ್ಲ ಹೋಗಿ ಟಾರ್ಚ್ ಬೆಳಕಲ್ಲಿ ಹೋಗಿ ನೋಡಿದ್ರೆ ಮುಂದೆ ಹಳಿನಲ್ಲಿ ಸುಮಾರು 2 ಅಡಿಯಷ್ಟು ಬಿರುಕ್ಬಿಟ್ಟಿರುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ವಾಪಸ್ ಬಂದು ಕೇಳ್ತಾರೆ ಅವರು, ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ಮಧ್ಯರಾತ್ರಿನಲ್ಲಿ ನೀವು ಹಳಿನಲ್ಲಿ ಬಿರುಕ್ಬಿಟ್ಟಿದೆ ಅಂತ? ಅವಾಗ ಅವ್ರು ಹೇಳ್ತಾರೆ, ನಾನು ಮಲಗಿದ್ದಾಗ ಕಿವಿ ದಿಂಬು ಕಡೆ ಹಾಕ್ಕೊಂಡು ಮಲಗಿದ್ದೆ. ನಾನು ಮೊದಲು ಸೌಂಡಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು, ನಂತರ ಆ ಸೌಂಡು ಬೇರೆ ರೀತಿ ಬದಲಾಗಕ್ಕೆ ಬಂತು, ಕೊನೆಗೆ ಆ ಸೌಂಡು ಜಾಸ್ತಿ ಆಗ್ತಾ ಬರ್ತಾ ಇದೆ. ಹಳಿ ಕಂಟಿನ್ಯೂಟಿ ಇದ್ದರೆ ಆ ರೀತಿ ಸೌಂಡ್ ಬರೋಲ್ಲ, ಬಟ್ ಎಲ್ಲೋ ಮಧ್ಯದಲ್ಲಿ ಹಳಿ ಬಿರುಕು ಬಿಟ್ಬಿಟ್ಟಿದೆ. ಹಾಗಾಗಿ ಅದು ಹಳಿನಲ್ಲಿ ಇದವರ ಜೀವನದಲ್ಲಿ ನಡೆದಿರುವಂಥ ಕಥೆ. ಅವಾಗ ಅವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಆಮೇಲೆ ಅವ್ರು ಹೇಳ್ತಾರೆ, ಇದು ತಂತ್ರಜ್ಞಾನ, ಅದನ್ನು ನಾನು ಕೇಳಿಸ್ಕೊಳ್ತೀನಿ, ಅದನ್ನು ನಾನು ಫೀಲ್ ಮಾಡ್ತೀನಿ, ಅನುಭವಿಸ್ತೀನಿ. ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿತ್ತು, ಅದಕ್ಕೆ ಹೇಳಿದೆ ನಾನು ಅಷ್ಟೇ ಅಂತ ಹೇಳ್ತಾರೆ. ಅದು ಒಬ್ಬ ತಂತ್ರಜ್ಞಾನಿಗೆ ಇದ್ದಂಥ ಒಂದು ಇನ್ನರ್ ಸೈಟ್. ಅದು ಆ ರೀತಿ ಅಷ್ಟು ಮಟ್ಟಿಗೆ ಅವರು ವಿಶ್ವೇಶ್ವರಯ್ಯನವರು ತಮ್ಮಲ್ಲಿ ಇನ್ವಾಲ್ವ್ ಆಗಿದ್ದಂಥ ವ್ಯಕ್ತಿ. ಹಾಗಾಗಿ ಆ ರೀತಿಯಾದಂಥ ಕಾರ್ಯವನ್ನು ಇವತ್ತು ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಅವರನ್ನು ನೆನೆಸ್ಕೊಂಡು ಮಾಡ್ತಾ ಇರೋದು ನಮಗೆಲ್ಲ ಸ್ಫೂರ್ತಿಯಾಗಲಿ. ವರ್ಷಕ್ಕೊಂದು ಸಲ ಅವ್ರು ನೆನೆಸ್ಕೊಂಡು ಮರ್ತು ಬಿಡೋದು ಬೇಡ. ಅವರು ನಡೆದು ಬಂದಂಥ ದಾರಿಯನ್ನು ಮತ್ತೆ ನಾವು ಹೆಚ್ಚಾಗಿ ಅನುಸರಿಸಿ ಅವ್ರು ಹಾಕ್ಕೊಟ್ಟಿರೋವಂಥ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಇವತ್ತು ಕೃಷಿ ಇಂಜಿನಿಯರಿಂಗ್ ಭಾಳ ಮಹತ್ವವನ್ನು ಪಡಿತಾ ಇರುವಂಥ ಒಂದು ಸಮಯ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಯಾಂತ್ರೀಕರಣ ಅನ್ನೋದು ಕೃಷಿಯಲ್ಲಿ ಅನಿವಾರ್ಯ, ಅದನ್ನು ಮಾಡಲೇಬೇಕು. ಇಲ್ಲದೆ ಹೋದರೆ ಕೃಷಿ ಲಾಭದಾಯಕವಾದಂಥ ಉದ್ದಿಮೆ ಆಗಲ್ಲ. ನಿಮಗೆಲ್ಲ ಈಗಾಗಲೇ ತಿಳಿದಿದೆ, ಹಳ್ಳಿಗಳಲ್ಲಿ ಕೂಲಿ ಕಾರ್ಮಿಕರ ಅಭಾವ ಜಾಸ್ತಿ ಇದೆ. ನಿಮಗೆ ಕೆಲಸಕ್ಕೆ ಬರುವಂಥ ಕೆಲಸಗಾರರೇ ನಿಮಗೆ ಸಿಗಲ್ಲ. ಆದರೆ ನಾನು ಕೃಷಿಯನ್ನು ಸರಿಯಾದ ಸಮಯಕ್ಕೆ ಮಾಡಲೇಬೇಕು. ಮಾಡದೆ ಹೋದರೆ ಅಥವಾ ಏನಾದರೂ ಆ ಸೀಸನ್ನು ವ್ಯತ್ಯಾಸ ಆದರೆ ನಾನು ಇಡೀ ವರ್ಷ ಆ ಬೆಳೆಯನ್ನು ಕಳ್ಕೊಳ್ಳೋವಂಥ ಚಾನ್ಸಸ್ ಇದೆ. ಹಾಗಾಗಿ ನನಗೆ ಕೃಷಿ ಯಾಂತ್ರೀಕರಣ ಅನಿವಾರ್ಯ, ಅದನ್ನು ಮಾಡಲೇಬೇಕಾಗುತ್ತೆ. ಆದರೆ ಕೃಷಿ ಯಾಂತ್ರೀಕರಣ ಮಾಡಬೇಕು, ಕೂಲಿ ಕಾರ್ಮಿಕರ ಲಭ್ಯತೆ ನನಗಿಲ್ಲ, ಅವರೆಲ್ಲ ನಗರ ಪ್ರದೇಶಗಳತ್ತ ವಲಸೆ ಹೋಗ್ತಾ ಇದ್ದಾರೆ. ಆದರೂ ಕೃಷಿಯನ್ನು ನಿಗದಿತ ಸಮಯದಲ್ಲಿ ನಾನು ಮಾಡಬೇಕಾಗುತ್ತೆ. ಅದಕ್ಕಿರೋ ಅಂಥ ಒಂದೇ ಸೊಲ್ಯೂಷನ್ ಅಂದರೆ ಕೃಷಿ ಯಾಂತ್ರೀಕರಣ ಅಂತೀವಿ. ಆದರೆ ವಿಪರ್ಯಾಸ, ಭಾರತ ದೇಶದಲ್ಲಿ 65% ರೈತರು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿಯನ್ನು ಹೊಂದಿರುವಂಥವ್ರು, ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್, ಲೆಸ್ ದ್ಯಾನ್ 2 hectares ಆಫ್ ಲ್ಯಾಂಡ್ ಇರುವಂಥವ್ರು. ಅಂಥ ಸಮಯದಲ್ಲಿ ಮತ್ತೆ ಅದು ಇನ್ನೂ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಏನು ಜಮೀನಿತ್ತು ಅದು ಮನೆಗಳಲ್ಲಿ ಫ್ರ್ಯಾಗ್ಮೆಂಟ್ ಆಗಿ ಇನ್ನೂ ಕಡಿಮೆ ಆಗ್ತಾ ಇದೆ ಅವೈಲಬಿಲಿಟಿ. ಅಂಥ ಸಮಯದಲ್ಲಿ ಈ ಕೃಷಿ ಯಾಂತ್ರೀಕರಣವನ್ನು ನಾನು ಹೆಂಗೆ ಮಾಡಬೇಕಾಗುತ್ತೆ? ನನ್ನ ಹತ್ರ ಇರೋದು 1 ಎಕರೆ, 1 ಎಕರೆನಲ್ಲಿ ನಾನು ಟ್ರ್ಯಾಕ್ಟರ್ ತೊಗೊಳಕ್ಕಾಗುತ್ತಾ? 1 ಎಕರೆನಲ್ಲಿ ನಾನು ಕೂರಿಗೆ ತೊಗೊಳ್ಲಿಕ್ಕಾಗುತ್ತಾ ಬಿತ್ತನೆಗೆ? ಅಥವಾ ನನಗಿರೋ 1 ಎಕರೆನಲ್ಲಿ ನಾನು ಸ್ಪ್ರೇ ಮಾಡಬೇಕು, ನಾನೇ ಒಂದು ಸ್ಪ್ರೇಯರ್ನ ಇಟ್ಕೊಳ್ಳೋಕ್ಕಾಗುತ್ತಾ? ಇದೆಲ್ಲ ಏನಾಗುತ್ತೆ, ಅಧಿಕ ಬಂಡವಾಳವನ್ನು ಕೇಳುತ್ತೆ ಕೃಷಿ. ಅಂದರೆ ನನಗೆ ಆರ್ಥಿಕವಾಗಿ ಉತ್ತಮವಾದಂಥ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗದೇ ಇದ್ದಂಥ ಪರಿಸ್ಥಿತಿನಲ್ಲಿ ನಾನು ಅಷ್ಟೊಂದು ಬಂಡವಾಳವನ್ನು ಕೃಷಿ ಮೇಲೆ ಹೂಡಬೇಕಾಗುತ್ತಾ? ಈ ಆಲೋಚನೆಗಳು ಬರುತ್ತೆ. ಅಂದರೆ ಹಿಡುವಳಿ ಕಡಿಮೆ ಆಗ್ತಾ ಇದೆ, ಕೃಷಿ ಭೂಮಿ ಕೃಷಿಯೇತರ ಚಟುವಟಿಕೆಗಳಿಗೆ ಹೋಗ್ತಾ ಇದೆ, ಎಲ್ಲ ಕಡೆ ಲೇಔಟ್ ಆಗ್ಬಿಡ್ತಾ ಇದೆ. ನಗರೀಕರಣ, ಕೈಗಾರೀಕರಣ, ಆಧುನೀಕರಣದ ಹೆಸರಲ್ಲಿ ಭೂ ಹಿಡುವಳಿ ಕಡಿಮೆ ಆಗ್ತಾ ಇದೆ. ಫರ್ಟೈಲ್ ಸಾಯಿಲ್ ಏನಿತ್ತು, ಫಲವತ್ತಾದಂಥ ಭೂಮಿ ಕೃಷಿಯೇತರ ಚಟುವಟಿಕೆಗೆ ಹೊರಟೋಗ್ತಾ ಇದೆ. ಇಂಥ ಸಂದರ್ಭದಲ್ಲೂ ನಾನು ಕೃಷಿ ಮಾಡಲೇಬೇಕು, ಯಾಕೆಂದರೆ ಇದು
ಈ ದೇಶ ಕೃಷಿ ಆಧಾರಿತ ದೇಶ. ಇವತ್ತು 60% ಜನ ಕೃಷಿಯನ್ನೇ ನಂಬಿ, ಅಂದರೆ ವ್ಯವಸಾಯ ಮಾಡೋರು, ವ್ಯವಸಾಯದಲ್ಲಿರುವಂಥ ಕ್ಷೇತ್ರದಲ್ಲಿ ಬೇರೆ ಬೇರೆ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂಥವ್ರು 60% ಇದ್ದಾರೆ. ಕೃಷಿ ಆಧಾರಿತ ದೇಶ ಆದ್ದರಿಂದ ಕೃಷಿಯನ್ನು ಬಿಟ್ಟು ನಾವು ಬದುಕಲಿಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ನಾವು ನೋಡುವಂಥದ್ದೇನು ಅಂದರೆ, ಈ ಕೃಷಿ ಇಂಜಿನಿಯರಿಂಗಿಗೆ ಇವತ್ತು ಅದಕ್ಕೆ ಹೆಚ್ಚು ಮಹತ್ತರವಾದಂಥ ಪಾತ್ರ ಬಂದಿರೋದು. ಇವತ್ತು ಮುಂಚೆ ನೀವು ನೀರು ಕಟ್ಟಲಿಕ್ಕೆ ಮಧ್ಯರಾತ್ರಿ ನೀರು ಬಿಟ್ಟಾಗ ಅಥವಾ ಕರೆಂಟ್ ಇದ್ದಾಗ ರಾತ್ರಿ 11 ಗಂಟೆಗೆ ಹೋಗಬೇಕು, 12 ಗಂಟೆಗೆ ಹೋಗಬೇಕು, ಅದಕ್ಕೆ ನೀರನ್ನು ಬಿಡಬೇಕು. ನೀರನ್ನು ಏನು ಮಾಡ್ತಾಯಿದ್ರಿ, ನೀವು ಬಿಡೋಕ್ಕೆ ಹೋದರೆ ಬರೀ ಫ್ಲಡ್ಡಿಂಗು, ಹರಿಸೋ ಅಂತ ಒಂದು ಮೆಥಡು, ನೀರು ಪೋಲಾಗುತ್ತೆ, ಜೊತೆಗೆ ಕಳೆಗಳು ಜಾಸ್ತಿ ಬೆಳೆಯುತ್ತೆ ನೀರನ್ನು ಹರಿಸೋದ್ರಿಂದ. ಅಲ್ಲಿ ಮತ್ತೆ ಆ ಕಳೆಗಳನ್ನು ತೆಗಿಲಿಕ್ಕೆ ಕೂಲಿ ಕಾರ್ಮಿಕರು ಬೇಕಾಗುತ್ತೆ. ಇದು ನಿರಂತರವಾದಂಥ ಒಂದು ಕಾರ್ಯ. ಅಂಥ ಸಮಯದಲ್ಲಿ ಇವತ್ತು ಕೃಷಿ ಇಂಜಿನಿಯರಿಂಗಿಂದ ಸಾಕಷ್ಟು ಆವಿಷ್ಕಾರಗಳಾಗ್ತಾ ಇದೆ. ಏನು, ಸೆನ್ಸಾರ್ಗಳನ್ನು ಅಳವಡಿಸೋದು, ಸೆನ್ಸಾರ್ಗಳ ಮೇಲೆ ನೀರಾವರಿಯನ್ನು ಎಷ್ಟರ ಮಟ್ಟಕ್ಕೆ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಭೂಮಿಯಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ನಾನು ಯಾವಾಗ ಆಟೋಮೆಟಿಕ್ಕಾಗಿ ಅದೇ ಇರಿಗೇಷನ್ ಸೆಟ್ಸ್ಗಳು ಆನ್ ಆಗಬೇಕು ಅನ್ನೋದ್ರ ಬಗ್ಗೆ ಆವಿಷ್ಕಾರಗಳನ್ನು ಕೃಷಿ ಇಂಜಿನಿಯರಿಂಗಿಂದ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಕೃಷಿಯನ್ನು ಕೂಲಿ ಕಾರ್ಮಿಕರಿಂದ ಅವಲಂಬಿತರಾಗದೆ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತಾ ಇದ್ದಾರೆ. ಮುಂಚೆ ಬಿತ್ತನೆ ಮಾಡಬೇಕಾದ್ರೆ ಎತ್ತಿನಲ್ಲಿ ಸಾಲು ಹೊಡಿತಾ ಇದ್ವಿ, ನೇಗಿಲಲ್ಲಿ ಅದನ್ನು ಸಾಲು ಹೊಡೆದು ಹಿಂದೆ ಒಬ್ಬರು ಅದನ್ನು ಬೀಜ ಹಾಕ್ಕೊಂಡು ಹೋಗ್ತಾಯಿದ್ರು, ಇನ್ನೊಬ್ಬರು ಅದ್ರ ಮೇಲೆ ಮಣ್ಣು ಮುಚ್ಕೊಂಡು ಹೋಗ್ತಾಯಿದ್ರು. ಅಂದರೆ ಒಂದು ಕೆಲಸ ಮಾಡಲಿಕ್ಕೆ 3ರಿಂದ 4 ಜನದ ಬೇಕಿತ್ತು, ಅವಲಂಬಿತರಾಗಿದ್ದರು. ಆದರೆ ಇವತ್ತೇನಿಲ್ಲ, ಅವರು ಬಿತ್ತನೆ ಕೂರಿಗೆ ಮಾಡಿದರು, ರಾಗಿ ಬಿತ್ತನೆ ಮಾಡಲಿಕ್ಕೆ ಅದನ್ನು ಅಲ್ಲಿ ರನ್ ಮಾಡ್ತಾ ಹೋದರೆ ಒಬ್ಬರು ಅದರಲ್ಲಿ ಬೀಜ ಹಾಕ್ತಾ ಹೋಗಿ. ಈಗೇನು ಮಾಡಿದ್ರು, ಬಹುಬೆಳೆ ಮಾಡುವಂಥ ಕೂರಿಗೆಯನ್ನು ತಂದಿದ್ದಾರೆ. ಒಂದೇ ಕೂರಿಗೆಯಿಂದ ನೀವು ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡ್ಬೋದು. ಇದೆಲ್ಲದರ ಜೊತೆಗೆ ಇವತ್ತು ಭಾಳ ಅಡ್ವಾನ್ಸ್ ಆಗೋಗಿದೆ ಕೃಷಿ ಇಂಜಿನಿಯರಿಂಗ್. ಈಗ ಮೆಷಿನ್ ಲರ್ನಿಂಗು, ರೋಬೋಟಿಕ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಮೊನ್ನೆ ಯಾರೋ ಡಾಕ್ಟ್ರ್ ಹತ್ರ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು ಅವರು, ಇವತ್ತು 10 ವರ್ಷ ಮುಂಚೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಕೆಲವು ಕಡೆ ಎಂಡೋಸ್ಕೋಪಿ ಅಂತ ಮಾಡಬೇಕಾದ್ರೆ ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಆ ಕ್ಯಾಮ್ರಾನಲ್ಲಿ. ನಾನು ಮನುಷ್ಯನೇ, ಕೆಲವನ್ನ ಬಿಟ್ಬಿಡೋ ಚಾನ್ಸ್ ಇರುತ್ತೆ, ಗೊತ್ತಾಗಲ್ಲ. ಆದರೆ ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಲ್ಲಿ ಒಂದು ಗ್ರೀನ್ ಲೈಟನ್ನು ಫ್ಲ್ಯಾಶ್ ಮಾಡುತ್ತೆ. ಈ ಜಾಗ ಬಿಟ್ಟಿದೆಯಾ ನೀನು, ಈ ಜಾಗ ನೋಡ್ತಾ ಇಲ್ಲ, ಇದನ್ನು ಕರೆಕ್ಟಾಗಿ ನೋಡು ಅಂತೇಳಿ ಎಲ್ಲೆಲ್ಲಿ ನಾನು ಒಬ್ಬ ಮನುಷ್ಯ ಸಹಜವಾಗಿ ಮಾಡಬೇಕಾದಂಥ ತಪ್ಪನ್ನು ಗುರುತಿಸಿ ಅದು ನನಗೆ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಆ ರೀತಿಯಾದಂಥ ಕೆಲಸ ಇವತ್ತು ನಮ್ಮ ಕೃಷಿನಲ್ಲೂ ಆಗ್ತಾಯಿದೆ. ಈ ಗಿಡ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ರೋಗಕ್ಕೆ ತುತ್ತಾಗುವಂಥ ಸೂಚನೆ ಇದೆ. ಈ ರೋಗಕ್ಕೆ ನೀನು ಮುಂಚೆನೇ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಅಥವಾ ಈ ಗಿಡಕ್ಕೆ ಇಂಥ ಒಂದು ನ್ಯೂಟ್ರಿಯೆಂಟ್ ಕಡಿಮೆ ಆಗ್ತಾ ಇದೆ, ಹಾಗಾಗಿ ಈ ಗಿಡಕ್ಕೆ ಇಂಥ ನ್ಯೂಟ್ರಿಯೆಂಟ್ನ ಪೋಷಕಾಂಶವನ್ನು ನೀನು ಕೊಡಬೇಕಾಗುತ್ತೆ. ಈ ರೀತಿಯಾದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಮ್ಮ ಕೃಷಿಯನ್ನು ಹೆಚ್ಚು ಮಾಡಬೇಕು. ಅದಕ್ಕೆ ಮಾತ್ರವಾದಂಥ ಜವಾಬ್ದಾರಿ ಇವತ್ತು ಕೃಷಿ ಇಂಜಿನಿಯರಿಂಗ್ನವ್ರ ಮೇಲಿದೆ. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಇವತ್ತಿನ ದಿನ ವಿದ್ಯುತ್ ಶಕ್ತಿ ಉತ್ಪಾದನೆ ನಮ್ಮ ಡ್ಯಾಮ್ಗಳು ತುಂಬಿದ್ರೆ ಉಂಟು, ಇಲ್ದಿದ್ರಿಲ್ಲ. ಆದರೆ ಇವತ್ತು ಇಂಜಿನಿಯರಿಂಗ್ ವಿಭಾಗದವರು ಆಲ್ಟರ್ನೇಟ್ ಸೋರ್ಸಸ್ ಆಫ್ ಎನರ್ಜಿ, ಪರ್ಯಾಯ ಇಂಧನ ಮೂಲಗಳನ್ನು ಹುಡುಕಿ ಅದನ್ನು ಬಳಸ್ಕೊಳ್ಳೋವಂಥದ್ರ ಬಗ್ಗೆ ನಿಮಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಅದನ್ನು ಪ್ರಾತ್ಯಕ್ಷಿಕೆಗಳನ್ನು ತೋರಿಸ್ತಾ ಇದ್ದಾರೆ. ಈಗ ಅಶೋಕ್ ಮಾತಾಡ್ತಾ ಹೇಳ್ತಾ ಇದ್ರು, ಬಯೋಫಿಯಲ್ ಇದ್ರದ್ದಿದೆ, ಗೋಬರ್ ಗ್ಯಾಸಿಂದು, ಬಯೋಗ್ಯಾಸಿಂದು ಪ್ಲ್ಯಾಂಟ್ಸ್ಗಳು ಮಾಡ್ತಾ ಇರುವಂಥ ಒಂದು ಪ್ರಾಜೆಕ್ಟ್ ಇದೆ. ಇವತ್ತು ನಮ್ಮ ಯೂನಿವರ್ಸಿಟಿನಲ್ಲಿ ನಮ್ಮ ಹಾಸ್ಟೆಲ್ಗಳಲ್ಲೂ ಅದು ಹಾಕಿಸ್ಕೊಳ್ತಾ ಇದ್ದೀವಿ. ನಮ್ಮ ಕಿಚನ್ ವೇಸ್ಟ್ ಏನು ಬರುತ್ತೆ ಅದರಿಂದ ಅಡುಗೆ ಮನೆಗಳಿಗೆ ಅನಿಲದಿಂದ ಅಡುಗೆ ಮಾಡಲಿಕ್ಕೆ ಹಾಸ್ಟೆಲ್ಗಳಿಗೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಒಂದು ಕುಟುಂಬ, ಒಂದು ರೈತ ಕುಟುಂಬ ತನ್ನಷ್ಟಿಗೆ ತಾನು ಸ್ವಾವಲಂಬಿಯಾಗಿ, ಇಂಧನದಿಂದ ಸಹ ಸ್ವಾವಲಂಬನೆಯಾಗಿ ಮಾಡಲಿಕ್ಕೆ ಈ ಕೃಷಿ ಇಂಜಿನಿಯರಿಂಗ್ನವರ ಪಾತ್ರ ಇವತ್ತು ಭಾಳ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ನಿಮಗೆಲ್ಲ ಹೇಳ್ಬೇಕಾದ್ದೇನೇ ಇಲ್ಲ. ಭೂಮಿ ಸರ್ವೆ ಮಾಡಿಸೋದು, ಭೂಮಿ ನಿಮ್ಮ ಬದು ಸವರ್ಕೊಂಡವ್ರದ್ದು ವಾಪಸ್ ತೊಗೊಂಡು ಬದು ಹಾಕ್ಕೊಳ್ಳೋದು, ಅವೆಲ್ಲ ನಿಮಗೆ ಗೊತ್ತಿರೋದೆ. ಇವರು ಇವತ್ತಿನ ದಿನ ಆ ಸರ್ವೇಯಿಂಗಿಂದನೂ ಸಹ ಈ ಇಂಜಿನಿಯರಿಂಗ್ನಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಹಲವಾರು ಯಂತ್ರೋಪಕರಣಗಳನ್ನು ಆವಿಷ್ಕಾರ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ತಾನೇ ಹೊಸ ಯಂತ್ರವನ್ನು ಬಿಡುಗಡೆ ಮಾಡಿದ್ರು. ಒಂದೇ ಯಂತ್ರದಿಂದ 4 ಬೆಳೆಗಳನ್ನು ಸಂಸ್ಕರಣೆ ಮಾಡ್ಬೋದು. ಮೆಕ್ಕೆಜೋಳದಿಂದ ಮಾಡ್ತಾರೆ, ಕ್ಯಾಸ್ಟರ್ ಮಾಡ್ತಾರೆ, ಸನ್ಫ್ಲವರ್ ಇದನ್ನು ಮಾಡ್ತಾರೆ. ಈಗ ನಿಮಗೆ ಗೊತ್ತಿದೆ ಎಲ್ಲ, ಸೂರ್ಯಕಾಂತಿನ ಬಿಡಿಸ್ಬೇಕು ಅಂದರೆ ಕೂತ್ಕೊಂಡು ಕೋಲ್ ತೊಗೊಂಡು ಬಡ್ಕೊಂಡು ಕೂತಿರ್ತಾರೆ. ಬಟ್ ಇವತ್ತು ಆ ಮಿಷಿನ್ನಲ್ಲಿ 2 ಸೆಕೆಂಡ್ಗೆ ಒಂದು
ಸನ್ಫ್ಲವರ್ ಇದನ್ನು ಬೀಜ ಬಿಡಿಸ್ಬೋದು. ಈಗ ಶೇಂಗಾ ಬಿಡಿಸ್ಕೊಂಡು ಅದನ್ನು ನೀವು ಬಿತ್ತನೆಗೆ ರೆಡಿ ಮಾಡ್ಕೋಬೇಕು. ಬಟ್ ಅವ್ರು ತಯಾರು ಮಾಡಿರೋಂಥ ಇದರಲ್ಲಿ 1 kg ಅಥವಾ 1 ಕ್ವಿಂಟಾಲನ್ನು ಬೇಕಾದರೆ ನೀವು ಭಾಳ ಕಡಿಮೆ ಸಮಯದಲ್ಲಿ ಆ ಬೀಜಕ್ಕೆ ಹಾನಿಯಾಗದಂಗೆ ನೀವು ಅದನ್ನು ಸುಲಿಯುವಂಥ ಯಂತ್ರಗಳನ್ನು ಕಂಡುಹಿಡಿದಿದ್ದಾರೆ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ನಮಗೆ ಕೃಷಿಯನ್ನು ಹೆಚ್ಚು ಅರ್ಥಪೂರ್ಣವಾಗಿ, ನಿಗದಿತ ಸಮಯಕ್ಕೆ ಸರಿಯಾಗಿ, ಕೂಲಿ ಆಳುಗಳ ಮೇಲೆ ಡಿಪೆಂಡ್ ಆಗದಂಗೆ ನಾವು ನನ್ನ ಕೃಷಿಯನ್ನು ಮಾಡ್ಬೋದು ಅನ್ನುವಂಥ ಒಂದು ಕಾರ್ಯವನ್ನು ಈ ಕೃಷಿ ಇಂಜಿನಿಯರಿಂಗ್ನವ್ರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳನ್ನು ಸಹ ಅವರು ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಇಂಜಿನಿಯರಿಂಗ್ ಪದವೀಧರರಾಗೋ ರೀತಿಯಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಈಗ ಹೊಸದಾಗಿ ಮೊನ್ನೆ ಸಿಡ್ಸಾ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಬಂದಿರೋದ್ರಲ್ಲಿ ಈಗ ನೀವು ನೋಡಿದ್ದೀರ, ಸೆಮಿ ಆಟೋಮೆಟಿಕ್ ಟ್ರ್ಯಾಕ್ಟರ್ಸ್, ಡ್ರೈವರ್ ಕೂತಿರ್ತಾನೆ, ಬಟ್ ಇವರು ರೂಟ್ ಫಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಡೈರೆಕ್ಷನ್ನ. ಆ ಟ್ರ್ಯಾಕ್ಟರ್ ಅದರಷ್ಟು ಗದೆ ಸ್ವಯಂ ಚಾಲಿತವಾಗಿ ರನ್ ಆಗುತ್ತೆ, ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ ಈಗಾಗಲೇ ಬಿದ್ದಿರುವಂಥ ಸಾಲಿನಲ್ಲಿರುವಂಥ ನಾಜಲ್ಸ್ ಕ್ಲೋಸ್ ಆಗುತ್ತೆ, ಅಲ್ಲಿಂದ ಮುಂದಕ್ಕೆ ಪಕ್ಕಕ್ಕೆ ಹಾಕ್ಕೊಂಡು ಹೋಗುತ್ತೆ. ಅಂದರೆ ನಿಮ್ಮ ಆ ದ್ರಾವಣವನ್ನು ನಾನು ಅವಶ್ಯಕತೆ ಇಲ್ಲದೇ ಇರೋ ಕಡೆ ಬೀಳ್ದಂಗೆ ನೋಡ್ಕೊಳ್ಳುವಂಥ ತಂತ್ರಜ್ಞಾನವನ್ನು, ಸಾಫ್ಟ್ವೇರ್ಗಳನ್ನು ಇವತ್ತು ಕೃಷಿ ಇಂಜಿನಿಯರಿಂಗ್ನಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಇಷ್ಟೆಲ್ಲ ಆವಿಷ್ಕಾರಗಳು ಆಗ್ತಾ ಇದ್ದಂಥ ಸಂದರ್ಭದಲ್ಲೂ ಸಹ ಎಲ್ಲೋ ಒಂದು ಕಡೆ ಕೃಷಿಗೆ ಲಾಭದಾಯಕವಾದಂಥ ಉದ್ದಿಮೆ ಅಲ್ಲ, ಕೃಷಿಯಿಂದ ನಾವು ವಿಮುಖರಾಗಬೇಕು ಅನ್ನುವಂಥ ಸಂಭವ ಜಾಸ್ತಿ ಇರುವಂಥ ಸಮಯದಲ್ಲಿ ಅದನ್ನು ಹೆಚ್ಚು ಅವಲಂಬಿತರನ್ನಾಗಿ ಮಾಡಲಿಕ್ಕೆ ಇವತ್ತು ಕೃಷಿ ಇಂಜಿನಿಯರಿಂಗ್ನವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಪಾತ್ರವನ್ನು ವಹಿಸಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ನವೀನ ತಾಂತ್ರಿಕತೆಗಳ ಬಗ್ಗೆ, ಆವಿಷ್ಕಾರಗಳ ಬಗ್ಗೆ ಅವರಿಗೆ ಗಮನ ಸೆಳೀಬೇಕು. ಮತ್ತು ಅವರುಗಳನ್ನು ಸಹ ಮುಂದಿನ ದಿನಗಳಲ್ಲಿ ಈ ಕೃಷಿ ಯಂತ್ರೋಪಕರಣಗಳನ್ನು ಮತ್ತು ಆಧುನಿಕ ತಂತ್ರಜ್ಞಾನವಾದಂಥ ಆಟೋಮೇಷನ್ನು, ರೋಬೋಟಿಕ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದೆಲ್ಲದರ ಬಗ್ಗೆ ಅವರಿಗೆ ಕಲಿಸ್ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಒಬ್ಬರು ಅತ್ಯುತ್ತಮ ಇಂಜಿನಿಯರ್ಗಳಾಗಿ ಹೊರಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ನಿಮ್ಮ ಕರಿಕ್ಯುಲಮ್ಮು. ಅದ್ರ ಜೊತೆಗೆ ಹೊಸ ಕ್ಷೇತ್ರಗಳ ಬಗ್ಗೆ ಫ್ಯಾಕಲ್ಟಿ ಸಹಿತ ಅಪ್ಡೇಟ್ ಆಗುವಂಥ ಅವಶ್ಯಕತೆ ಇವತ್ತು ಜಾಸ್ತಿ ಇದೆ. ಯಾಕೆಂದರೆ ಇವತ್ತಿರುವಂಥ ತಂತ್ರಜ್ಞಾನ ನಾಳೆ ಬರ್ತಾ ಇಲ್ಲ. ಇದೆಲ್ಲದರ ಜೊತೆಗೆ ಇನ್ನೊಂದು ಭಾಳ ಆತಂಕಕಾರಿ ವಿಷಯ ಡಾಕ್ಟರ್ ಅಶೋಕ್ ಜೊತೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ಇವತ್ತು ರೆಗ್ಯುಲರ್ ಇಂಜಿನಿಯರಿಂಗ್ ಕಾಲೇಜ್ನವರೆಲ್ಲ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿಬಿಡ್ತಾ ಇದ್ದಾರೆ. ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಪ್ರಶ್ನೆ ಎದುರಾಗ್ಬೋದು. ನಿಮ್ಮಲ್ಲಿ ಎಷ್ಟೇ ತಾಂತ್ರಿಕತೆ ಇರ್ಬೋದು, ನಾಳೆ ನಿಮ್ಮವರೇ ಹೋಗಿ ಆ ಪ್ರೈವೇಟ್ ಕಾಲೇಜ್ಗಳಿಗೂ ಸೇರಿಕೊಂಡು ಇಂಜಿನಿಯರಿಂಗ್ನಲ್ಲಿ ಅವರ ಮ್ಯಾಂಡೇಟೇ ಬೇರೆ, ಅವ್ರು ಕಲಿಸ್ಕೊಡ್ತಾ ಇದ್ದಂಥ ಸಿಲೆಬಸ್ಸೇ ಬೇರೆ. ಆದರೆ ಅವರಲ್ಲಿ ಎಲ್ಲ ಅನುಕೂಲಗಳಿದೆ, ಫೆಸಿಲಿಟೀಸ್ ಇದೆ. ಹಾಗಾಗಿ ತಕ್ಷಣ ಅವ್ರು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಪ್ರಾರಂಭ ಮಾಡಲಿಕ್ಕೆ ಅವ್ರಿಗೇನು ಸಮಸ್ಯೆ ಆಗಲ್ಲ. ಎಕ್ಸೆಪ್ಟ್ ಅವ್ರಿಗೆ ಬೇಕಿರೋದು ಇಂಜಿನಿಯರ್ಸ್ ವಿತ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್. ಅದು ಬಿಟ್ಟರೆ ನಿಮ್ಮದು ಮೋಸ್ಟ್ ಆಫ್ ದಿ ಕೋರ್ಸಸ್ ಏನಿದೆ ಪ್ಯೂರ್ ಇಂಜಿನಿಯರಿಂಗ್ ಕೋರ್ಸಸ್ಸು, ಅದನ್ನೆಲ್ಲ ಅವರಲ್ಲಿ ಆಫರ್ ಮಾಡೋಕ್ಕೆ ಜನ ಇದ್ದಾರೆ, ಲ್ಯಾಬ್ರೇಟ್ರೀಸ್ ಇದೆ, ಅವರಲ್ಲಿ ಒಳ್ಳೊಳ್ಳೆ ಫ್ಯಾಕಲ್ಟಿ ಇದ್ದಾರೆ, ಅವರೆಲ್ಲ ಆಫರ್ ಮಾಡ್ತಾರೆ. ಬಟ್ ಆದರೆ ವೆನ್ ಇಟ್ ಕಮ್ಸ್ ಟು ಸಾಯಿಲ್ ಆ್ಯಂಡ್ ವಾಟರ್ ಕನ್ಸರ್ವೇಷನು ಈ ಥರ ಕೋರ್ಸ್ಗಳು ಬಂದಾಗ ಅವರಿಗೆ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗ್ಬೋದು. ಯಾಕೆಂದರೆ ಪ್ರಾಕ್ಟಿಕಲಿ ದಿ ಫ್ಯಾಕಲ್ಟಿ ಆರ್ ಆಲ್ಸೋ ನಾಟ್ ಟ್ರೈನ್ಡ್ ಇನ್ ದಿಸ್ ಆ್ಯಂಗಲ್. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಇನ್ನೂ ಹೆಚ್ಚು ಹೆಚ್ಚು ಸ್ಪರ್ಧಾತ್ಮಕವಾಗಿ ಸಮಾಜದಲ್ಲಿ ಉಳಿಲಿಕ್ಕೆ ವಿಶ್ವವಿದ್ಯಾನಿಲಯದಲ್ಲಿ 1973ರಲ್ಲಿ ಪ್ರಾರಂಭ ಆಗಿರುವಂಥ ಈ ಕೋರ್ಸನ್ನು ಹೆಚ್ಚು ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಅದೆಲ್ಲದರ ಜೊತೆಗೂ ಇಷ್ಟೊಂದು ಸಮಸ್ಯೆಗಳ ಮಧ್ಯೆನೂ ಭಾಳ ಸಂತೋಷ, ಕೃಷಿ ಇಂಜಿನಿಯರಿಂಗ್ನ ವಿದ್ಯಾರ್ಥಿಗಳು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಅತ್ಯುತ್ತಮವಾದಂಥ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡ್ಕೊಂಡು ಅವರು ಈ ವಿಶ್ವವಿದ್ಯಾನಿಲಯಕ್ಕೆ ಮತ್ತು ಕೃಷಿ ಇಂಜಿನಿಯರಿಂಗ್ ವಿಭಾಗಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರ್ತಾ ಇದ್ದಾರೆ. ಅವರಲ್ಲಿ ಇನ್ನೂ ಈ ರೀತಿಯಾದಂಥ ಹುಮ್ಮಸ್ಸನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಫ್ಯಾಕಲ್ಟಿಗಳು ಅವರು ಬೆಂತಟ್ಟಬೇಕು. ದೇಶ ವಿದೇಶಗಳಲ್ಲಿ ಸಹ ಅವರು ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಅಂತ ಹೇಳಿ ಹೆಮ್ಮೆಯಿಂದ ತಮ್ಮ ಕಾಣಿಕೆಯನ್ನು ಈ ಸಮಾಜಕ್ಕೆ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು, ಇವತ್ತೇನು ನೀವು ಬರೀ ಇಂಜಿನಿಯರ್ಸ್ ಡೇನ ಸಾಂಕೇತಿಕವಾಗಿ ಫೋಟೋ ಪೂಜೆ ಮಾಡೋದು ಅಷ್ಟಕ್ಕೆ ನಿಲ್ಲಿಸ್ತೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಸ್ತು ಪ್ರದರ್ಶನ ಮತ್ತು ತಂತ್ರಜ್ಞಾನಗಳನ್ನು ನೀವು ಇವತ್ತು ಪ್ರದರ್ಶನಕ್ಕೆ ಇಟ್ಟಿರೋದು, ಅದನ್ನು ನೋಡಿದ ನಂತರ ನಿಮ್ಮ ಎಲ್ಲ ಒಂದು ಈ ವಿಜ್ಞಾನದಲ್ಲಿ ನೀವು ನೀಡಿರುವಂಥ ಕೊಡುಗೆಯನ್ನು ಜನ ಮೆಚ್ಚುವಂಥ ಕೆಲಸ ಆಗಲಿ ಅಂತ ಆಶಿಸ್ತಾ, ನನಗೆ ಈ ಸಂದರ್ಭದಲ್ಲಿ ಕರೆದು ನಿಮ್ಗಳ ಜೊತೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತೊಮ್ಮೆ ನಿಮ್ಮ ಈ ಅತ್ಯುತ್ತಮ ಕಾರ್ಯ ಇನ್ನೂ ಯಶಸ್ವಿಯಾಗಿ ನಡೆಯಲಿ. ವಿದ್ಯಾರ್ಥಿಗಳಿಗೆ
ಅನುಕೂಲಗಳಿಗೆ ಪೂರಕವಾಗಿ ಇರಲಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಚ್ಛಿಸ್ತೀನಿ. ಧನ್ಯವಾದಗಳು. ಸೇವೆ ಎಲ್ಲಿರುತ್ತದೆಯೋ ಸನ್ಮಾನವೂ ಕೂಡ ಅಲ್ಲೇ ಇರುತ್ತದೆ. ಅಂತಹ ಮಹಾನ್ ಸೇವೆಗೈದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ತಿಳಿಸಿ, ಕೃಷಿ ತಾಂತ್ರಿಕತೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಈ ಕಾರ್ಯಕ್ರಮದ ಕುರಿತು ಮಾತನಾಡಿದಂತಹ ಡಾಕ್ಟರ್ ಎಸ್ ವಿ ಸುರೇಶ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ.